ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಯೂಟ್ಯೂಬ್ ವಿಡಿಯೋಗೆ ಯಾವ ರೀತಿಯಾಗಿ ಟೈಮ್ ಸ್ಟ್ಯಾಂಪ್ನ ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ಟೈಮ್ ಸ್ಟ್ಯಾಂಪ್ನ ಎಲ್ಲ ವಿಡಿಯೋಗೂ ಕೂಡ ಹಾಕೋದಕ್ಕಾಗಲ್ಲ, ತುಂಬ ಲೆಂತಿ ಆಗಿರುತ್ತಲ್ಲ ಅಂಥ ವೀಡಿಯೋಸ್ಗೆ ನಾವು ವಿಡಿಯೋನ ಚಾಪ್ಟರ್ಸ್ ಆಗಿ ಡಿವೈಡ್ ಮಾಡಬೇಕಾಗುತ್ತೆ. ಈ ಥರ ಡಿವೈಡ್ ಮಾಡೋದ್ರಿಂದ ನೋಡೋ ಅಂಥವರಿಗೆ ತುಂಬ ಲೆಂತಿ ಅನಿಸೋದಿಲ್ಲ. ಬೋರ್ ಆಗೋವಂಥ ಕಂಟೆಂಟ್ನ ಬಿಟ್ಟು ಡೈರೆಕ್ಟಾಗಿ ಅವರಿಗೆ ಇಂಟ್ರೆಸ್ಟ್ ಇರೋವಂಥ ಕಂಟೆಂಟ್ನ ಅವರು ಸೆಲೆಕ್ಟ್ ಮಾಡಿಕೊಂಡು ನೋಡ್ಕೊಳ್ಬೋದು. ಹಾಗಾಗಿ ವ್ಯೂವರ್ಸ್ ರಿಟೆನ್ಷನ್ ನಮಗೆ ಜಾಸ್ತಿ ಆಗುತ್ತೆ, ನಮ್ಮ ಚಾನಲ್ ಕೂಡ ಗ್ರೋ ಆಗೋದಕ್ಕೆ ಟೈಮ್ ಸ್ಟ್ಯಾಂಪು ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಅಂದರೆ, ಇದು ವ್ಯೂವರ್ಸ್ದು ಒಂದು ಟೈಮ್ನ ಸೇವ್ ಮಾಡುತ್ತೆ. ಯಾಕೆ ಅಂತಂದರೆ ಅವ್ರಿಗೆ ಬೇಡದೇ ಇರೋವಂಥ ಕಂಟೆಂಟ್ನ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಯಾವ ಕಂಟೆಂಟು ಅವರಿಗೆ ಬೇಕು ಅಲ್ಲಿಗೆ ಜಂಪ್ ಆಗ್ತಾರೆ. ನಾವು ಹಾಕಿರೋವಂತಹ ಟೈಮ್ ಸ್ಟ್ಯಾಂಪ್ ಏನಿರುತ್ತೆ ಅದು ಒಂದು ಲಿಂಕ್ ಥರ ಕ್ರಿಯೇಟ್ ಆಗುತ್ತೆ. ನಾವು ಹಾಕಿದ ಮೇಲೆ ವ್ಯೂವರ್ಸು ಆ ಟೈಮ್ ಸ್ಟ್ಯಾಂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಆ ಒಂದು ಟಾಪಿಕ್ಕಿಗೆ ಅವ್ರನ್ನ ಕರ್ಕೊಂಡು ಹೋಗುತ್ತೆ. ಸೊ ಇದರಿಂದ ವ್ಯೂವರ್ಸ್ಗೆ ನಮ್ಮ ಚಾನಲ್ ಮೇಲೆ ಇಂಟ್ರೆಸ್ಟು ಜಾಸ್ತಿ ಆಗುತ್ತೆ. ಯಾಕೆಂತಂದರೆ ಬರೀ ಅವರಿಗೆ ಇಂಟ್ರೆಸ್ಟ್ ಇರೋವಂಥ ಕಂಟೆಂಟ್ನ ಮಾತ್ರ ಅವರು ನೋಡೋದ್ರಿಂದ ನಮ್ಮ ಚಾನಲ್ ಇಷ್ಟ ಆಗ್ಬೋದು. ಹಾಗೆಯೇ ನಮ್ಮ ವಿಡಿಯೋಗಳ ಜೊತೆ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ, ಎಂಗೇಜ್ಡ್ ಆಗಿರ್ತಾರೆ ವಿಡಿಯೋ ಜೊತೆ. ಹಾಗಾಗಿ ಚಾನಲ್ ಗ್ರೋತ್ಗೆ ಟೈಮ್ ಸ್ಟ್ಯಾಂಪ್ ಹಾಕೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ಯಾವ ರೀತಿಯಾಗಿ ಟೈಮ್ ಸ್ಟ್ಯಾಂಪ್ನ ಹಾಕಬೇಕು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಟೈಮ್ ಸ್ಟ್ಯಾಂಪ್ ಹಾಕೋದಕ್ಕೆ ಒಂದು 3 ರೂಲ್ಸ್ ಇದ್ದಾವೆ, ಅದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ವಲ್ಪ ವಿಡಿಯೋ ಲೆಂತಿ ಆಗಿದ್ರೆ ಟೈಮ್ ಸ್ಟ್ಯಾಂಪ್ನ ಹಾಕಿ. ಯಾಕೆ ಅಂತ ಅಂದರೆ, ನೀವು ಟೈಮ್ ಸ್ಟ್ಯಾಂಪ್ನ ಯಾವ ಥರ ಹಾಕಬೇಕು ಅಂತಂದರೆ, ಫಸ್ಟ್ ಟೈಮ್ ಸ್ಟ್ಯಾಂಪ್ ಏನಾಗಿರಬೇಕು ಅಂತಂದರೆ 00 ಸ್ಟಾರ್ಟ್ ಆಗಬೇಕು. ಅದು ಇಂಟ್ರಡಕ್ಷನ್ ಅಂತಲೇ ಕೊಡಬೇಕು. ಇದು ಮ್ಯಾಂಡೇಟ್ರಿ ಆಗಿರುತ್ತೆ, ಬೇರೆ ಏನು ಕೊಡೋದಕ್ಕಾಗಲ್ಲ ನೀವು. ನೆಕ್ಸ್ಟು ಒಂದು ವಿಡಿಯೋಗೆ ಟೈಮ್ ಸ್ಟ್ಯಾಂಪ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ವಿಡಿಯೋ ಚಾಪ್ಟರ್ಸ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಅಟ್ಲೀಸ್ಟ್ 3 ವಿಡಿಯೋ ಚಾಪ್ಟರ್ಸ್ ಇರಬೇಕು. 3ಕ್ಕಿಂತ ಜಾಸ್ತಿ ಇರ್ಬೋದು, ಬಟ್ ಮಿನಿಮಮ್ ಅಂತ ಅಂದರೆ 3 ವಿಡಿಯೋ ಚಾಪ್ಟರ್ಸ್ ಇರಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಇದ್ದರೆ ನೀವು ಟೈಮ್ ಸ್ಟ್ಯಾಂಪ್ನ ಹಾಕೋದಕ್ಕಾಗೋದಿಲ್ಲ. ಮತ್ತು ಥರ್ಡ್ ರೂಲ್ಸ್ ಏನು ಅಂತ ಅಂದರೆ, ವಿಡಿಯೋ ಏನಿರುತ್ತೆ, ಈಗ ಒಂದು ವಿಡಿಯೋ ಚಾಪ್ಟರ್ ಇರುತ್ತಲ್ಲ ಅದು 10 ಸೆಕೆಂಡ್ಸ್ಗಿಂತ ಜಾಸ್ತಿ ಇರಬೇಕು. ಒಳಗಡೆ ಇದ್ದರೆ ಹಾಕೋದಕ್ಕಾಗಲ್ಲ. ಈಗ ಒಂದು ಟೈಮ್ ಸ್ಟ್ಯಾಂಪು ಮತ್ತು ಇನ್ನೊಂದು ಟೈಮ್ ಸ್ಟ್ಯಾಂಪ್ ಮಧ್ಯೆ 10 ಸೆಕೆಂಡ್ಸ್ ಅಷ್ಟು ಗ್ಯಾಪ್ ಇರಬೇಕು. ಆಗ ಮಾತ್ರ ನೀವು ಕ್ರಿಯೇಟ್ ಮಾಡೋದಕ್ಕೆ ಆಗೋದು. ಓಕೆನಾ? ಇದಿಷ್ಟು ರೂಲ್ಸು. ಬನ್ನಿ ಟೈಮ್ ಸ್ಟ್ಯಾಂಪ್ನ ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ನಾನು ಈಗಾಗಲೇ ಅಪ್ಲೋಡ್ ಮಾಡಿರೋಂಥ ವೀಡಿಯೋಗೆ ಟೈಮ್ ಸ್ಟ್ಯಾಂಪ್ನ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೀವು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೇ ಹಾಕ್ಕೊಳ್ಬೋದು. ಓಕೆನಾ? ಈಗ ನಾನು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನನಗೆ ಯಾವ ವಿಡಿಯೋ ಬೇಕು, ಯಾವ ವಿಡಿಯೋಗೆ ಟೈಮ್ ಸ್ಟ್ಯಾಂಪ್ನ ಹಾಕಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು 16 ಮಿನಿಟ್ಸ್ ಇದೆ. ನಾನು ಇಲ್ಲಿ 4 ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ 5 ಟೈಮ್ ಸ್ಟ್ಯಾಂಪ್ನ ಅಂದರೆ ವಿಡಿಯೋ ಚಾಪ್ಟರ್ಸ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆನಾ? ಈಗ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡಬೇಕಾಗುತ್ತೆ ನಾವು. ಸೊ ಇವಾಗ ಫಸ್ಟ್ ಒನ್ ಬಂದು ಟೈಟಲ್ನ ಕಾಪಿ ಮಾಡಿ ಹಾಕಿದ್ದೀನಿ, ಅದನ್ನು ವಿಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟು ಯುವರ್ ಕ್ವೈರೀಸ್ ಹಾಕ್ಬಿಟ್ಟು ಹ್ಯಾಶ್ಟ್ಯಾಗ್ಸ್ನ ಹಾಕಿದ್ದೀನಿ. ಓಕೆನಾ? ಈಗ ವಿಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಅದ್ರ ಕೆಳಗಡೆ ಟೈಮ್ ಸ್ಟ್ಯಾಂಪ್ನ ಹಾಕಿ ತೋರಿಸ್ತೀನಿ. ಓಕೆನಾ? ಫಸ್ಟು ಟೈಮ್ ಸ್ಟ್ಯಾಂಪ್ ಅಂತ ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಟೈಮ್ ಸ್ಟ್ಯಾಂಪ್ ಅಂತ ಟೈಪ್ ಮಾಡಿಕೊಂಡು ಕೋಲನ್ ಹಾಕ್ಕೊತೀನಿ. ಟೈಮ್ ಸ್ಟ್ಯಾಂಪ್ ಅಂತ ಟೈಪ್ ಮಾಡಿ ಕೋಲನ್ ಹಾಕಿದ್ದೀನಿ. ನೆಕ್ಸ್ಟು ಈಗ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಓಕೆನಾ? ಇದನ್ನು ನಾವು ಯೂಟ್ಯೂಬಲ್ಲಿ ಓಪನ್ ಮಾಡ್ಕೊಳ್ಳೋಣ ವಿಡಿಯೋನ. ಫಸ್ಟು ಬ್ಯಾಕ್ ಬಂದುಬಿಟ್ಟು ಈಗ ಯೂಟ್ಯೂಬಿಗೆ ಹೋಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡ್ಕೊತೀನಿ. ನೀವು ಬೇಕಿದ್ದರೆ ಒಂದು ಬುಕ್ಕಲ್ಲಿ ಬರ್ಕೊಂಡು ಇಲ್ಲ ನೋಟ್ ಮಾಡಿಕೊಂಡು ಎಲ್ಲಾದರೂ ಒಂದು ಕಡೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ನಾನಿಲ್ಲಿ ವಿಡಿಯೋನ ನೋಡಿಕೊಂಡು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಓಕೆನಾ? ಈಗ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ಹೇಳ್ದಂಗೆ ಫಸ್ಟ್ ರೂಲ್ ಪ್ರಕಾರ ನಾವು 00ಗೆ ಇಂಟ್ರಡಕ್ಷನ್ ಅಂತ ಕೊಡಬೇಕಾಗುತ್ತೆ. ನಾನಿಲ್ಲಿ ಇಂಟ್ರಡಕ್ಷನ್ನೇ ಕೊಟ್ಟಿದ್ದೀನಿ. ಓಕೆನಾ? ಸೊ ಈಗ ಬ್ಯಾಕ್ ಬಂದುಬಿಟ್ಟು
00 ಅಂತ ಕೊಟ್ಟು ಇಂಟ್ರಡಕ್ಷನ್ನ ಕೊಡೋಣ. ಓಕೆನಾ. ಈ ನಾವು ಯಾವಾಗಲೂ ಕೂಡ ಟೈಮ್ ಸ್ಟ್ಯಾಂಪ್ನ ಯಾವ ಫಾರ್ಮೇಟಲ್ಲಿ ಹಾಕಬೇಕು ಅಂತಂದರೆ HHMMSS ಅಂದರೆ ಅವರ್ಸು, ಮಿನಿಟ್ಸು, ಸೆಕೆಂಡ್ಸಲ್ಲಿ ಹಾಕಬೇಕಾಗುತ್ತೆ. ಓಕೆನಾ. ಇಲ್ಲಿ 00 ಕೋಲನ್ ಹಾಕ್ಬಿಟ್ಟು ಮತ್ತೆ 00 ಹಾಕಿ ಒಂದು ಸ್ಪೇಸ್ ಕೊಟ್ಟು ಡ್ಯಾಶ್ ಹಾಕ್ಬಿಟ್ಟು ಇಂಟ್ರಡಕ್ಷನ್ ಅಂತ ಕೊಡ್ತಾ ಇದ್ದೀನಿ. ಇದೇ ಥರನೇ ಹಾಕಬೇಕು ನೀವು ಕೂಡ. ಟೈಮ್ನ ಹಾಕಿದ್ದಾದಮೇಲೆ ಒಂದು ಸ್ಪೇಸ್ನ ಕೊಟ್ಬಿಟ್ಟು ಡ್ಯಾಶ್ ಹಾಕಬೇಕಾಗುತ್ತೆ. ನೀವು ಇನ್ನೂ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ ಡಿಸ್ಕ್ರಿಪ್ಟಿವ್ ಟೈಪಲ್ಲೂ ಕೂಡ ಬರ್ಕೊಳ್ಬೋದು. ಇಷ್ಟು ಸಾಕಾಗುತ್ತೆ ಟೈಮ್ ಸ್ಟ್ಯಾಂಪಿಗೆ. ಓಕೆನಾ. ನೆಕ್ಸ್ಟ್ ವಿಡಿಯೋ ಚಾಪ್ಟರು ಯಾವುದು ಅಂತಂದರೆ ಆಡಿಯೋ ಲೈಬ್ರರಿ. ನಾನು ಈ ಥರ ಹಾಕ್ಕೊಂಡಿರೋದ್ರಿಂದ ಅಂದರೆ ಒಂದೊಂದು ಸ್ಲೈಡ್ ಥರ ಹಾಕಿರೋದ್ರಿಂದ ಈಸಿ ಆಗುತ್ತೆ ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡೋದಕ್ಕೆ. ಓಕೆನಾ. ಈ ಥರ ನೀವು ವಿಡಿಯೋಗೆ ಹಾಕ್ಕೊಂಡ್ಬಿಟ್ಟು ಹಾಕ್ಬೋದು. ನೋಡಿ ಇವಾಗ ಆಡಿಯೋ ಲೈಬ್ರರಿ ಸೆಕೆಂಡು ಚಾಪ್ಟರು ಅದು ಎಲ್ಲಿದೆ ಅಂತ ಕರೆಕ್ಟಾಗಿ ಟೈಮ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಈಗ ಜಸ್ಟು ಅದನ್ನು ಮೂವ್ ಮಾಡ್ತಾ ಇದ್ದೀನಿ. ಡ್ರ್ಯಾಗ್ ಮಾಡಿಕೊಂಡು ಹೋಗಿ ಟೈಮ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕು, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಚಾಪ್ಟರ್ ಅಂತ ಹೇಳ್ಬಿಟ್ಟು. ಸೊ ಈಗ ನೋಡಿ ಇಲ್ಲಿ ಆಡಿಯೋ ಲೈಬ್ರರಿ 1 minute 20 secondsಗೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. 1 minute 20 secondsಗೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಹಾಕ್ಕೊಳ್ಬೇಕು. ಇಲ್ಲಿ ಟೈಮ್ ಇದೆ ನೋಡಿ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾವು ಬ್ಯಾಕ್ ಬಂದುಬಿಟ್ಟು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಇದನ್ನು ಟೈಪ್ ಮಾಡಬೇಕಾಗತ್ತೆ. ಸೊ 01 ಅಂತ ಟೈಪ್ ಮಾಡಿ ಕೋಲನ್ ಹಾಕ್ಬಿಟ್ಟು 20 ಅಂತ ಟೈಪ್ ಮಾಡಬೇಕು. ನೆಕ್ಸ್ಟು ಒಂದು ಸ್ಪೇಸ್ ಕೊಟ್ಟು ಡ್ಯಾಶ್ ಹಾಕ್ಬಿಟ್ಟು ಆಡಿಯೋ ಲೈಬ್ರರಿ ಅಂತ ಹಾಕ್ತಾಯಿದ್ದೀನಿ. ಆಡಿಯೋ ಲೈಬ್ರರಿ. ಓಕೆನಾ. ಇದು ಸೆಕೆಂಡ್ ಚಾಪ್ಟರ್ ಆಗುತ್ತೆ. ಈಗ ಥರ್ಡ್ ಚಾಪ್ಟರ್ ಬಂದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಕೊಳ್ಬೇಕು. ಮತ್ತೆ ಬ್ಯಾಕ್ ಬಂದು ವಿಡಿಯೋಗೆ ಮತ್ತೆ ಮೂವ್ ಮಾಡ್ತಾ ಇದ್ದೀನಿ. ಲೈನ್ನ ಮೂವ್ ಮಾಡಿ ನೋಡ್ಕೊಳ್ಬೇಕು. ಕರೆಕ್ಟಾಗಿ ಟೈಮ್ನ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಟೈಮ್ ಸ್ಟ್ಯಾಂಪು ನೀಟಾಗಿ ಕ್ರಿಯೇಟ್ ಆಗೋದಿಲ್ಲ. ಓಕೆನಾ. ಇದು ತುಂಬಾ ಎಲ್ಪ್ ಮಾಡುತ್ತೆ. ಲಾಂಗ್ ವಿಡಿಯೋ ಯಾವುದು ಇರುತ್ತೆ ಅದಕ್ಕೆ ಆಲ್ಮೋಸ್ಟ್ ನೀವು ಈ ಥರ ವಿಡಿಯೋ ಚಾಪ್ಟರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಿಂದ ತುಂಬ ಎಲ್ಪ್ ಆಗುತ್ತೆ. ಆಡಿಯನ್ಸು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ ನಿಮ್ಮ ವಿಡಿಯೋನ. ಓಕೆನಾ. ಈಗ 03 ಅಂತ ಹಾಕ್ಬಿಟ್ಟು 33 ಅಂತ ಹಾಕ್ಬಿಟ್ಟು ಮಿಕ್ಸ್ ಕಿಟ್ ಅಂತ ಹಾಕ್ತಾಯಿದ್ದೀನಿ. ಓಕೆನಾ. ಇದು ಥರ್ಡ್ ಚಾಪ್ಟರು. ನೆಕ್ಸ್ಟು ಬ್ಯಾಕ್ ಬಂದು ಫೋರ್ತ್ ಚಾಪ್ಟರ್ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ 3 minutes 33 secondsಗೆ ಮಿಕ್ಸ್ ಕಿಟ್ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನೆಕ್ಸ್ಟು ಮೈ ಇನ್ಸ್ಟೆನ್ಸ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. ಲೈನ್ನ ಡ್ರ್ಯಾಗ್ ಮಾಡಿ ಕರೆಕ್ಟಾಗಿ ಮೈ ಇನ್ಸ್ಟೆನ್ಸ್ ಅಂತ ಎಲ್ಲಿ ಆ ಸ್ಲೈಡ್ ಬರುತ್ತೆ ಅಲ್ಲಿಗೆ ನಾನು ಸ್ಟಾಪ್ ಮಾಡ್ಕೊಳ್ತೀನಿ. ನೋಡಿ ಮೈ ಇನ್ಸ್ಟೆನ್ಸು 8 minutes 44 secondsಗೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. 08 ಅಂತ ಹಾಕ್ಬಿಟ್ಟು ಈಗ 8 minutes 44 seconds 08 ಅಂತ ಹಾಕಿ ಕೋಲನ್ ಹಾಕಿ 44 ಅಂತ ಹಾಕಿ ಮತ್ತೆ ಸ್ಪೇಸ್ ಕೊಟ್ಟು ಡ್ಯಾಶ್ ಕೊಟ್ಬಿಟ್ಟು ನೆಕ್ಸ್ಟು ಸ್ಪೇಸ್ ಇರಬಾರ್ದು ಮೈ ಇನ್ಸ್ಟೆನ್ಸ್ ಅಂತ ಹಾಕ್ಕೊಂಡಿದ್ದೀನಿ. ಓಕೆನಾ. ಈ ಥರ ಹಾಕ್ಕೊಳ್ಬೇಕು. ನಾನು ಹೇಳಿದ್ನಲ್ಲ ಆಗಲೇ, ನೀವು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಏನಾದರೂ ಬರ್ಕೊತೀನಿ ಅಂತಂದರೆ ಬರ್ಕೊಳ್ಬೋದು. ಮತ್ತು ನೀವು ನೋಡ್ಬೋದು ಒಂದು ಚಾಪ್ಟರಿಂದ ಇನ್ನೊಂದು ಚಾಪ್ಟರ್ಗೆ 10 secondsಗಿಂತೂ ಜಾಸ್ತಿನೇ ಟೈಮ್ ಇದೆ. ಸೊ ನಾವು ಇಲ್ಲಿ ವಿಡಿಯೋ ಚಾಪ್ಟರ್ಸ್ನ ಕ್ರಿಯೇಟ್ ಮಾಡ್ಬೋದು. ಆಲ್ಮೋಸ್ಟ್ 1 minute 2 minute ಆ ಥರ ಟೈಮ್ ಇದೆ ನಾನು ಮಾಡಿರೋಂಥ ವೀಡಿಯೋಗೆ. ಸೊ ನೀವು ಇದೇ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಲಾಸ್ಟ್ ಒನ್ನು ಪಿಕ್ಸಾಬೆ ಬಗ್ಗೆ ಹೇಳಿದ್ದೀನಿ. ಅದು ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಲೈನ್ನ ಡ್ರ್ಯಾಗ್ ಮಾಡಿ ನೋಡ್ಕೊಳ್ಬೇಕು. ನೀವು ಒಂದೇ ಸರ್ತಿ ಹಾಕ್ತೀನಿ ಅಂತ ಅಂದರೆ ನೋಟ್ ಮಾಡಿಕೊಂಡು ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡಿ. ಓಕೆನಾ. ಫೋರ್ತ್ ಒನ್ನು ಪಿಕ್ಸಾಬೆ 13 minutes 28 seconds 13 ಹಾಕ್ಬಿಟ್ಟು ಕೋಲನ್ ಹಾಕಿ 28 ಅಂತ ಹಾಕ್ಬಿಟ್ಟು ಸ್ಪೇಸ್ ಕೊಟ್ಟು ಡ್ಯಾಶ್ ಹಾಕಿ ಪಿಕ್ಸಾಬೆ ಅಂತ ಹಾಕಿದ್ದೀನಿ. ಓಕೆನಾ. ಈ ಥರ ಟೈಮ್ ಸ್ಟ್ಯಾಂಪ್ನ ಹಾಕಬೇಕು. ಈಗ ಪಿಕ್ಸಾಬೆ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಟೈಮ್ ಸ್ಟ್ಯಾಂಪ್ನ ಹಾಕಬೇಕಾಗುತ್ತೆ. ಡಿಸ್ಕ್ರಿಪ್ಷನಲ್ಲೇ ಹಾಕಬೇಕು ನೀವು. ಮತ್ತು
ಏನು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಈ ಥರ ಹಾಕಿದ್ರೆ ಸಾಕಾಗುತ್ತೆ. ಈಗ ಇದನ್ನು ನಾವು ಸೇವ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನಿಲ್ಲಿ 3 ಟೈಮ್ ಸ್ಟ್ಯಾಂಪ್ಗಿಂತ ಜಾಸ್ತಿ ಹಾಕಿದ್ದೀನಿ, 5 ಇದ್ದಾವೆ, ಹಾಗಾಗಿ ಟೈಮ್ ಸ್ಟ್ಯಾಂಪ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಬ್ಯಾಕ್ ಬಂದು ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಎಡಿಟು ಸೇವ್ ಆಗಿದೆ. ಈಗ ಈ ಟೈಮ್ ಸ್ಟ್ಯಾಂಪು ಒಂದು ಲಿಂಕ್ ಆಗಿ ಕ್ರಿಯೇಟ್ ಆಗಿರುತ್ತೆ. ನಾನು ಅದನ್ನು ಯೂಟ್ಯೂಬಿಗೆ ಹೋಗಿ ನಿಮಗೆ ತೋರಿಸ್ತೀನಿ. ಓಕೆನಾ. ಈಗ ಬ್ಯಾಕ್ ಬಂದುಬಿಟ್ಟು ಆ ವಿಡಿಯೋನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ಮೋರ್ ಆಪ್ಷನ್ ಮೇಲೆ ಹೋಗಿ ಡಿಸ್ಕ್ರಿಪ್ಷನ್ ನೋಡಿದ್ರೆ ನೋಡಿ, ಇಲ್ಲಿ ನಾನು ಹಾಕಿರೋ ಅಂತಹ ಟೈಮ್ ಸ್ಟ್ಯಾಂಪ್ ಏನಿದೆ ಅದು ಬ್ಲೂ ಕಲರಲ್ಲಿ ಬಂದಿದೆ. ಈ ಡಿಸ್ಕ್ರಿಪ್ಷನಲ್ಲಿ ಬ್ಲೂ ಕಲರ್ ಏನೇನಿರುತ್ತೆ ಅದೆಲ್ಲ ಲಿಂಕ್ ಥರ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ ನೋಡ್ಬೋದು ರಂಜಿನಿ ಯೂಟ್ಯೂಬ್ ಚಾನಲ್ ಅಂತ, ಅದು ಕೂಡ ಒಂದು ಲಿಂಕ್ ಥರ ಓಪನ್ ಆಗುತ್ತೆ, ನನ್ನ ಚಾನಲ್ ನೇಮು. ಓಕೆನಾ. ಸೊ ಈಗ ನಾನು ಒಂದೊಂದನ್ನೇ ಟ್ಯಾಪ್ ಮಾಡಿ ನೋಡಿದಾಗ ಅದು ಯಾವ ಥರ ಓಪನ್ ಆಗ್ತಿದೆ ಅಂತ ನೋಡ್ಬೋದು. ಈ ಥರ ನೀವು ಟೈಮ್ ಸ್ಟ್ಯಾಂಪ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಮೇಲ್ಗಡೆನೂ ಅಷ್ಟೇ ಲೈನು ಡಿವೈಡ್ ಆಗಿರುತ್ತೆ. ಓಕೆನಾ. ಸೊ ಆ ಚಾಪ್ಟರ್ಗೆ ಕರೆಕ್ಟಾಗಿ ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಬೋದು ವೀವರ್ಸು. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ. ತುಂಬಾ ಈಸಿಯಾಗಿ ಟೈಮ್ ಸ್ಟ್ಯಾಂಪ್ನ ಹಾಕ್ಕೊಳ್ಬೋದು. ಇದರಿಂದ ನಿಮ್ಮ ವೀವರ್ಸು ನಿಮ್ಮ ವಿಡಿಯೋನ ನೋಡೋದು ತುಂಬ ಜಾಸ್ತಿ ಆಗುತ್ತೆ. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದೇ ಥರ ವೀಡಿಯೋಸ್ ಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಬೇರೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.